ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಾಗಿ ಹಾಗೂ ಕಬ್ಬಿನಲ್ಲಿ ಎತ್ತರ ಹೆಚ್ಚಾಗಲು ಹಾಗೂ ಕಬ್ಬಿನಲ್ಲಿರುವ ಮರಿಗಳ ಬೆಳವಣಿಗೆಗಾಗಿ ತಾವು ಡ್ರಿಪ್ಪಿನ ಮುಖಾಂತರ ರಸಗೊಬ್ಬರವನ್ನು ಬಳಸಿದರೆ ತುಂಬಾನೇ ಚೆನ್ನಾಗಿ ತಮಗೆ ರಿಸಲ್ಟ್ ಬರುತ್ತೆ. ಈಗ ಕಬ್ಬು ಕೃಷಿಯಲ್ಲಿ ಪ್ರಾರಂಭದಿಂದ ಯಾವ ತರಹ ರಸಗೊಬ್ಬರವನ್ನ ಬಳಸಬೇಕು ಹಾಗೂ ಪ್ರತಿ 10 ದಿವಸಿಗೆ ಒಂದು ಸಲ ತಾವು ಡ್ರಿಪ್ಪಿನ ಸಹಾಯದಿಂದ ತಾವು ರಸಗೊಬ್ಬರವನ್ನ ಕಬ್ಬು ಕೃಷಿಯಲ್ಲಿ ಕೊಟ್ರೆ ತಮಗೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ಇಲ್ಲಿಯ ತನಕ 5 ರಸಗೊಬ್ಬರ ಡೋಸಿನ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಅದು ಡ್ರಿಪ್ಪಿನ ಮುಖಾಂತರ ಬಿಡುವ ರಸಗೊಬ್ಬರ ಡೋಸ್ಗಳು. ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ. ಕಬ್ಬು ಕೃಷಿಯಲ್ಲಿ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಡೋಸ್, ಡ್ರಿಪ್ ಇರಿಗೇಷನ್ ಡೋಸ್ ಈ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ತಮಗೆ ಎಲ್ಲ ಡ್ರಿಪ್ಪಿನ ಡೋಸಿನ ಮಾಹಿತಿ ಆ ಪ್ಲೇ ಲಿಸ್ಟ್ ದಲ್ಲಿ ಇದೆ. ತಾವು ಅದನ್ನು ನೋಡಿ ಆ ತರಹ ತಾವು ಡ್ರಿಪ್ಪಿನ ಮುಖಾಂತರ ರಸಗೊಬ್ಬರವನ್ನ ಕಬ್ಬು ಕೃಷಿಗೆ ಬಿಡಿ. ಈಗ ಇವತ್ತು ನಾವು 6ನೇ ಡ್ರಿಪ್ಪಿನ ಡೋಸಿನ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಈ 6ನೇ ಡೋಸ್ ಅನ್ನ ತಾವು ಪ್ರಾರಂಭ ಮಾಡಿದ ಮೇಲೆ 60 ದಿನ ಆದ್ಮೇಲೆ ತಾವು ಈ 6ನೇ ಡ್ರಿಪ್ಪಿನ ಡೋಸ್ ಅನ್ನ ಕೊಡಬೇಕು. ಈ 6ನೇ ಡ್ರಿಪ್ ಡೋಸ್ ಅಲ್ಲಿ ತಾವು ಏನ್ ಮಾಡಬೇಕು, 200 ಲೀಟರ್ ನೀರನ್ನ ತೆಗೆದುಕೊಳ್ಬೇಕು. ಆ ನೀರಿನಲ್ಲಿ ತಾವು 5 kg ಯೂರಿಯಾ ಹಾಕಬೇಕು, 5 kg 13-0-45 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 5 kg ಹಾಕಬೇಕು. ಅದರ ಜೊತೆಗೆ ಅದರಲ್ಲಿ 2 kg ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನ ಹಾಕಬೇಕು. ಹಾಗೂ ಅದರಲ್ಲಿ ತಾವು 1 ಲೀಟರ್ ಬಯೋಝೈಮ್ ಈ ಟಾನಿಕ್ ಅನ್ನ ತಾವು ಆ 200 ಲೀಟರ್ ನೀರಿನಲ್ಲಿ ಹಾಕಬೇಕು. ಅದನ್ನ ತಾವು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿದ ಮಿಕ್ಸರವನ್ನ ಏನ್ ಮಾಡಬೇಕು, ತಾವು ಡ್ರಿಪ್ಪಿನ ಸಹಾಯದಿಂದ ತಾವು ಕಬ್ಬು ಕೃಷಿಗೆ ಕೊಡಬೇಕು. ಇದು 6ನೇ ಡೋಸ್ ಆಗಿದೆ. ಇದು 60 ದಿನ ಆದ್ಮೇಲೆ ತಾವು ಈ 6ನೇ ಡೋಸ್ ಅನ್ನ ಕೊಡಬೇಕು. ಈ ತರಹ ತಾವು ಪ್ರತಿ 10 ದಿವಸಿಗೆ ತಾವು ಡ್ರಿಪ್ಪಿನ ಡೋಸ್ ಅನ್ನ ಕಬ್ಬು ಕೃಷಿಯಲ್ಲಿ ಕೊಟ್ರೆ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ತಾವು ಯಾವುದೇ ಒಂದು ಡೋಸ್ ಅನ್ನ ಇದರಲ್ಲಿ ಟ್ರೈ ಮಾಡಿ. ತಾವು ಒಂದು ಡೋಸ್ ನ ಟ್ರೈ ಮಾಡಿ ನೋಡಿ, ತಮ್ಮ ಕಬ್ಬು ಕೃಷಿ ಯಾವ ಸ್ಟೆಪ್ ದಲ್ಲಿ ಇದೆ, ಆ ಸ್ಟೆಪ್ ದಲ್ಲಿ ಎಷ್ಟು ದಿನ ಆಗಿದೆ, ಅದರ ಮೇಲೆ ತಾವು ಯಾವುದಾದ್ರೂ ಒಂದು ಡ್ರಿಪ್ಪಿನ ಡೋಸ್ ಅನ್ನ ಕಬ್ಬು ಕೃಷಿಗೆ ಕೊಡಿ. ತಮಗೆ ಅದರ ರಿಸಲ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರಹ ತಾವು ಡ್ರಿಪ್ಪಿನ ಮುಖಾಂತರ ರಸಗೊಬ್ಬರವನ್ನ ಕಬ್ಬು ಕೃಷಿಯಲ್ಲಿ ಬಳಸಿ. ಇದರಿಂದ ಕಬ್ಬು ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.